ಈ ಧ್ಯಾನ ಮಾಡುವಾಗ ಏನು ನಡೆಯುತ್ತೆ, ಈ ಧ್ಯಾನ ಹೇಗೆ ಮಾಡಬೇಕು, ಇದು ನಾವೆಲ್ಲರೂ ತಿಳ್ಕೋಬೇಕು. ಮೊದಲೇ ಕಣ್ಣು ಮುಚ್ಚಿಕೊಂಡು ಮೊದಲೇ ಯಾರು ಉಸಿರಾಟ ಗಮನ ಮಾಡಬಾರ್ದು. ಹೇಗಂದ್ರೆ ಇಂದಿನ ಜನ್ಮ ಸಾಧಕರು ಇವತ್ತು ಬಂದಿದ್ರೇನು ಒಂದು ಯೋಚನೆ ಬರಲ್ಲ ಅವ್ರಿಗೆ. ಏನು ಯೋಚನೆ ಬರಲ್ಲ ಅಂದರೆ ಪ್ರಶಾಂತವಾಗಿರಬೇಕು. ದೇಹದ ಒಳಗೇನೋ ನಡೀತಾ ಇದ್ದರೆ ಬಿಸಿ ತಣ್ಣಗೆ ಆಗೋದು, ರೊಟೇಷನ್ ಫೀಲಿಂಗು, ಇರಿಟೇಷನ್ನು, ಪೇಯ್ನ್ಸು ಇವೆಲ್ಲ ಗಮನಿಸಬೇಕು. ಇದು ಕಾಯೋಪಾಸನ ಅಂತಾರೆ. ಅಂದರೆ ಧ್ಯಾನ ಮಾಡುವಾಗ ಮನಸ್ಸು ನಿಂತೋದರೆ, ಯೋಚನೆಗಳು ನಿಂತೋದರೆ ಶಕ್ತಿ ಎಲ್ಲ ಒಳಗೆ ಪ್ರವೇಶವಾಗಿ ಜನ್ಮ ಜನ್ಮ ಕರ್ಮಗಳೆಲ್ಲ ಹೊರಗೆ ಬರ್ತಾ ಇರ್ತವೆ. ಕಣ್ಣೊಂದು ಬಿಡಬಾರ್ದು, ಏನೇ ನಡೀಲಿ. ಮೂರನೇದು ಭಯ, ದ್ವೇಷ, ಕೋಪ, ಏನೇನು ಒಳಗೆ ಎಮೋಷನ್ಸ್ ಇರ್ತಾವೋ ಅವೆಲ್ಲ ಬಿಡುಗಡೆ. ಭಯ ಆಗ್ತಾಯಿದೆ, ಭಯ ಬರ್ತಾಯಿದೆ ಅನ್ಕೋಬಾರ್ದು. ಒಳಗಿರೋ ಎಮೋಷನ್ಸ್ ಎಲ್ಲ ರಿಲೀಸ್ ಆಗ್ತವೆ. ನಾಲ್ಕನೇದು ಇದೇನೋ ಚಿತ್ತೋಪಾಸನ ಅಂತಾರೆ. ಮೊದಲು ಕಾಯೋಪಾಸನ, ಎರಡನೇದು ಚಿತ್ತೋಪಾಸನ, ಮೂರನೇದು ಕಣ್ಣು ಮುಚ್ಚಿದ್ವಿ, ಕತ್ಲ, ಬೆಳಕು, ಬಣ್ಣಗಳು, ದೃಶ್ಯಗಳು, ಪ್ರದೇಶಗಳು, ದೇವತೆಗಳು, ಋಷಿಗಳು ಕಾಣಿಸ್ತಾರೆ. ಈ ಕಣ್ಣು ಮುಚ್ಚಿದರೆ ಏನು ಕಾಣಿಸ್ಬಾರ್ದು. ಕತ್ಲನ್ನು ಒಂದು ಬ್ಲ್ಯಾಕ್ ಕಲರ್, ಈ ಮೈಕ್ ಕಾಣಿಸುತ್ತೆ, ಕಣ್ಣು ಮುಚ್ಚಿದ್ರೆ ಕಾಣಿಸಲ್ಲ. ಮತ್ತು ಇವೆಲ್ಲ ಎಲ್ಲಿಂದ ಕಾಣಿಸ್ತಾ ಇದೆ ಒಂದೇ, ಅದೇ ದಿವ್ಯನೇತ್ರ ದರ್ಶನ. ದಿವ್ಯನೇತ್ರ ದರ್ಶನ. ಉಸಿರಾಟ ಕಡೆ ಗಮನ ಹೇಗೆ ಮಾಡಬೇಕು? ಯೋಚನೆಗಳೆಲ್ಲ ನಿಂತುಕೊಂಡು ನಮ್ಮ ದಿವ್ಯನೇತ್ರ ತೆಗೆದುಕೊಳ್ಳೋಕ್ಕೆ. ಕಣ್ಣು ಮುಚ್ಚಿದ್ವಿ, ಡೈರೆಕ್ಟ್ ಥರ್ಡ್ ಐ ಓಪನ್ ಆಗಿದೆ, ಏನೋ ಕಾಣಿಸ್ತಾ ಇದೆ, ಆವಾಗ ಅದನ್ನು ಗಮನಿಸಬೇಕು. ಉಸಿರಾಟ ಗಮನ ಮಾಡಬಾರ್ದು. ಯೋಚನೆನ ಕಂಟ್ರೋಲ್ ಮಾಡಿಕೊಳ್ಳೋಕ್ಕೆ ಉಸಿರಾಟ ಕಡೆ ಗಮನ. ಅದು ಸಹಜವಾಗಿ ನಡೆಯುವ ಉಸಿರಾಟ. ಇವಾಗ ಉಸಿರು ಎಲ್ಲರಿಗೂ ನಡೀತಾ ಇದೆ, ನೀವೇನು ತಗೊತಾ ಇಲ್ಲ, ಬಿಡ್ತಾ ಇಲ್ಲ. ನಾವು ಹೇಳಿದಾಗ ಏನು ಮಾಡ್ತೀರಿ? ತಗೊತೀರಿ, ಬಿಡ್ತೀರಿ. ಅದು ನ್ಯಾಚುರಲ್ ಅಲ್ಲ, ಧ್ಯಾನ ಕುದುರಲ್ಲ. ಈ ಮೂಗು ಕೊನೆಯಿಂದ ಈ ತುದಿವರೆಗೆ ಒಳಗೋಗೋ ಸ್ಪರ್ಶ, ಇಲ್ಲಿಂದ ಹೊರಗೆ ಬರೋ ಸ್ಪರ್ಶ ಸಹಜವಾಗಿ ಗಮನಿಸಬಹುದು, ನ್ಯಾಚುರಲ್. ಈ ಬೆಳ್ಳಿಗೆ ಇಟ್ಕೊಂಡ್ರೆ ಉಸಿರು ಹೊರಗೆ ಬಂದರೆ ಬೆಳ್ಳಿಗೆ ಬೆಚ್ಚಗಾಗುತ್ತೆ, ಉಸಿರು ಒಳಗೆ ಹೋದರೆ ಬೆಳ್ಳಿಗೆ ತಣ್ಣಗಾಗುತ್ತೆ. ಆ ತಣ್ಣಗೆ ಬೆಚ್ಚಗಾಗೋದು ಗಮನ ಮಾಡಿದರೆ ಉಸಿರು ನಡೆಯೋದು ಗೊತ್ತಾಗುತ್ತೆ. ಒಂದು ಕ್ಷಣ ಸಾಕು, ಧ್ಯಾನ ಕುದುರುತ್ತೆ. ಮೊದಲು ಇದು ತಿಳ್ಕೋಬೇಕು. ಧ್ಯಾನ ಮಾಡುವಾಗ ತಲೆ ಭಾರ ಆಗುತ್ತೆ, ದೇಹ ಭಾರ ಆಗುತ್ತೆ, ಕಾಲು ಜೋಮಿಡಿಯುತ್ತೆ, ದೇಹ ಅಗರ ಆಗುತ್ತೆ, ಬಿಸಿ ಆಗುತ್ತೆ, ತಣ್ಣಗಾಗುತ್ತೆ, ಏನೋ ಒಂದು ಎಲೆಕ್ಟ್ರಿಕ್ ಹೊಡೆದಂಗೆ ಆಗುತ್ತೆ, ಶಾಕ್ ಹೊಡೆದಂಗೆ ಆಗುತ್ತೆ, ಒಂದು ಜರ್ಕ್ ಬರುತ್ತೆ, ರೊಟೇಷನ್ ಆಗ್ತಾ ಇರುತ್ತೆ, ದೇಹ ಮೂಮೆಂಟ್ ಆಗ್ತಾ ಇರುತ್ತೆ. ಇವೆಲ್ಲ ಸಹಜವಾಗಿ ನಡೆಯುವ ಪ್ರಾಸೆಸ್. ಭಯ ಬೇಕಾಗಿಲ್ಲ. ಏನು ಇದೆಲ್ಲ ನಡೀತಾ ಇದೆ, ಏನು ದೇಹದ ಗಮನನೇ ಬೇಕಾಗಿಲ್ಲ ನಮಗೆ. ನಮ್ಮದು ಸುಖ ಆಸನ. ಏನೇ ನಡೀತಾ ಇರಲಿ ನೀವು ಸ್ವೀಕಾರ ಮಾಡಬೇಕು, ಕಣ್ಣೊಂದು ಬಿಡಬಾರ್ದು. ಇದೆಲ್ಲ ಹೊಸಬರಿಗೆ ಏನಾಗುತ್ತೆ? ಭಯ ಆಗುತ್ತೆ. ಏನಪ್ಪ, ಏನು ಬಿಸಿ ಆಗ್ತಾಯಿದೆ, ತಣ್ಣಗಾಗ್ತಾ ಇದೆ, ನನ್ನ ದೇಹ ಏನು ರೊಟೇಷನ್ ಆಗ್ತಾಯಿದೆ, ಮೂಮೆಂಟ್ ಆಗ್ತಾಯಿದೆ. ಇವೆಲ್ಲ ಯಾಕೆ ಸಜ್ಜನ ಸಾಂಗತ್ಯ ಯಾಕೆ ಮಾಡಬೇಕಂದ್ರೆ ಇವೆಲ್ಲ ತಿಳ್ಕೊಳ್ಳೋಕ್ಕೆ. PMC ಚಾನಲ್ ಯಾಕೆ ನೋಡಬೇಕು? ಎಲ್ಲರ ಅನುಭವ ಕೇಳಿಸ್ಕೊತಾ ಇದ್ದಾರೆ, ಅವ್ರಿಗೆ ಅವಾಗ ನಮ್ಗೆ ಗೊತ್ತಾಗುತ್ತೆ, ಹೌದು ನನಗೆ ಅನುಭವ ಆಗ್ತಾ ಇದೆ ಅಂತ. ಮೊದಲು ಧ್ಯಾನದ ಹೇಗೆ ನಡೆಯುತ್ತೆ, ಧ್ಯಾನ ಹೇಗೆ ಮಾಡಬೇಕು, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇನ್ನು ಎರಡನೇದು, ಈ ಕಾಣಿಸೋ ಅನುಭವಗಳು ಎಲ್ಲರಿಗೂ ಆಗಲ್ಲ. ನಾನು 27 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೇನೆ, ನನಗೆ ಅಂಥ ಅನುಭವಗಳು ಏನಿಲ್ಲ, ನನಗೇನೂ ಕಾಣಿಸಲ್ಲ, ಚೂರು ಬೆಳಕು ಕಾಣಿಸಲ್ಲ. ಅವ್ರಿಗೆ ಕಾಣಿಸ್ತಾ ಇದೆ, ನಾನು ಕಾಣಿಸ್ತಾ ಇಲ್ಲ,
ನಾನು ಸರಿಯಾಗಿ ಧ್ಯಾನ ಮಾಡ್ತಾ ಇದ್ದೇನೆ ಇಲ್ಲ ಅಂತ ಆ ಡೌಟೇ ಬೇಕಾಗಿಲ್ಲ. ಕಾಣಿಸೋದು ಕಂಪಲ್ಸರಿ ಅಲ್ಲ. ಆ ರಾವಣಾಸುರನಿಗೆ ಶಿವ ದರ್ಶನ ಆಯಿತು, ಏನು ಬುದ್ಧಿ ಬದಲಾವಣೆ ಆಯ್ತಾ? ಯಾವಾಗಲೂ ನಮ್ಮ ಅನುಭವ ನಮ್ಮದು ಅದ್ಭುತ, ಕಂಪೇರ್ ಮಾಡ್ಕೋಬಾರ್ದು. ಯಾರಿಗೇನು ಅನುಭವ ಬಂದರೆ ಅವ್ರದ್ದು ಅದ್ಭುತ, ನಮಗೇನು ಅನುಭವ ಬಂದರೆ ಅದು ಅದ್ಭುತ. ಆದರೆ ನಮ್ಮ ಸಾಧನೆ ಹೆಚ್ಚಿಗೆ ಮಾಡ್ತಾಯಿದ್ರೆ ಅವಾಗ ಅನುಭವಗಳ ಅದು ಪರ್ಫೆಕ್ಷನ್ ಬರುತ್ತೆ ನಮಗೆ. ಅದು ಹೇಗೆ ನಾವು ಅನುಭವನ ತಗೋಬೇಕು ಎಂಬುದು ನಮಗೆ ಪರ್ಫೆಕ್ಷನ್ ಬರುತ್ತೆ. ಮೊದಲು ನಮಗೆ ಹೆಚ್ಚಿಗೆ ಎನರ್ಜಿ ಬೇಕು ಸಾಧನೆ ಮಾಡ್ತಾ. ಆಧ್ಯಾತ್ಮಿಕ ಜೀವನ ಅಂದರೆ ಧ್ಯಾನ ಮಾಡೋದು, ಸ್ವಾಧ್ಯಾಯ ಮಾಡೋದು, ಸಜ್ಜನ ಸಾಂಗತ್ಯ ಮಾಡೋದು, ಧ್ಯಾನ ಪ್ರಚಾರ ಮಾಡೋದು, ಧ್ಯಾನ ಸೇವೆ ಮಾಡೋದು. ಈ 5 ಆಧ್ಯಾತ್ಮಿಕ ಜೀವನ. ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ PMC ಕನ್ನಡ ಚಾನೆಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಫೌಂಡೇಶನ್. ಟೈಮ್ ವೇಸ್ಟ್ ಮಾಡಬಾರ್ದು. ನಮ್ಮ ಫಿಸಿಕಲ್ ಲೈಫ್ಗೆ ಎಷ್ಟು ಸಮಯ ಕೊಡಬೇಕು ಅಷ್ಟು ಕೊಡಬೇಕು. ಉಳಿದಿದ್ದ ಸಮಯ ಎಲ್ಲ ಆಧ್ಯಾತ್ಮಿಕ ಜೀವನಕ್ಕೆ ಉಪಯೋಗಿಸ್ಕೋಬೇಕು. ಶಕ್ತಿನ ಬೆಳೆಸ್ಕೋಬೇಕಂದ್ರೆ ಆಧ್ಯಾತ್ಮಿಕ ಜೀವನ ಮುಖ್ಯ. ಜ್ಞಾನ ಒಳಗಿರೋ ಜನ್ಮದ ಜ್ಞಾನನ ಜಾಗೃತಿ ಮಾಡ್ಕೋಬೇಕಂದ್ರೆ ಮತ್ತು ಆಧ್ಯಾತ್ಮಿಕ ಜೀವನ ಧ್ಯಾನ. ಪುಸ್ತಕಗಳು ಯಾಕೆ ಓದಬೇಕು, ಸ್ವಾಧ್ಯಾಯ ಯಾಕೆ ಮಾಡಬೇಕಂದ್ರೆ ನಮಗೇನೋ ಒಂದು ಸಂದೇಹ ಇರುತ್ತೆ, ಆ ಪುಸ್ತಕ ಓದಿದ್ರೆ ಕ್ಲಿಯರ್ ಆಗಿಬಿಡುತ್ತೆ. ಅವರ ಅನುಭವಗಳೆಲ್ಲ ಪುಸ್ತಕದಲ್ಲಿ ಬಂದು ಬರೆದಿರ್ತಾರೆ. ಅದು ನಾವು ಓದಿದರೆ ನಮಗೆ ಗೊತ್ತಾಗುತ್ತೆ. ಮಹಾನುಭಾವರ ಜ್ಞಾನ ಹೊಂದಕ್ಕೆ ಸ್ವಾಧ್ಯಾಯ, ಅನುಭವ ಜ್ಞಾನ ಹೊಂದಕ್ಕೆ ಸಜ್ಜನ ಸಾಂಗತ್ಯ. ಇದೆಲ್ಲ ನಾವು ತಿಳ್ಕೋಬೇಕು. ಅನುಭವ ಅಂದರೆ ಯಾರನ್ನ ಕೇಳಿದರೆ ನಿಮ್ದು ಏನು ಅನುಭವ, ಯಾವಾಗಿಂದ ಧ್ಯಾನ ಮಾಡ್ತಾ ಇದ್ದಾರೆ? ನನಗೇನೂ ಕಾಣಿಸ್ತಾ ಇಲ್ಲ ಸರ್, ನನಗೆ ಅನುಭವನೇ ಇಲ್ಲ ಅಂತಾರೆ. ಇದು ಅಲ್ಲದೆ ಅನುಭವ. ಧ್ಯಾನ ಮಾಡೋಕ್ಕೆ ಮುಂಚೆ ನಮ್ಮ ಜೀವನ ಹೇಗಿತ್ತು, ಧ್ಯಾನ ಮಾಡಿದ ಮೇಲೆ ನಮ್ಮ ಜೀವನ ಹೇಗಿದೆ, ಇದು ಅನುಭವ. ರಿಯಲೈಸೇಷನ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್. ನಾನು ದೇವರಂತ ಒಪ್ಪಿಕೊಂಡ್ರೆ ರಿಯಲೈಸೇಷನ್, ಸುಮ್ಮನೆ ಒಪ್ಪಿಕೊಂಡ್ರೆ ಲಾಭವಿಲ್ಲ. ಆ ದೇವರು ಹೇಗಿರ್ತಾರೆ, ಹೇಗಿರಬೇಕು ಅಂತ ಅಳವಡಿಸ್ಕೋಬೇಕು, ಅದು ಟ್ರಾನ್ಸ್ಫಾರ್ಮೇಷನ್. ಕಾಣಿಸೋದೊಂದೇ ಅನುಭವ ಅಂದರೆ ನನಗೇನೂ ಕಾಣಿಸಲ್ಲ, ನನಗೇನು ಅನುಭವಗಳಿಲ್ವಾ, ನಾನು ಬಿಟ್ಟಿದ್ದೇನೆ ಧ್ಯಾನ. ಧ್ಯಾನದಿಂದ ಜ್ಞಾನ. ಈ ಜ್ಞಾನ ಹೇಗೆ ಹೊಂದಿತೀವಿ ಎಂಬುದು ನಾವು ತಿಳ್ಕೋಬೇಕು. ಹೇಗೆ ಹೊಂದಬೇಕು ಧ್ಯಾನ ಮಾಡುವಾಗ. ಧ್ಯಾನದಿಂದ ಜ್ಞಾನ ಅಂತ ಎಲ್ಲರಿಗೂ ಗೊತ್ತು. ಮತ್ತು ಧ್ಯಾನದಿಂದ ಜ್ಞಾನ ಹೇಗೆ ಬರುತ್ತೆ, ಅದು ನಾವು ಹೇಗೆ ಸ್ವೀಕರಿಸಬೇಕು ಎಂಬುದು ಮುಖ್ಯವಾದ. ಕಣ್ಣು ಮುಚ್ಚಿದ್ದೀವಿ, ಧ್ಯಾನ ಮಾಡ್ತಾಯಿದ್ದೀವಿ, ಏನನ್ನ ಒಂದು ಹೊಸ ಯೋಚನೆ ಬಂದರೆ ಅದು ನಮಗೆ ಮೆಸೇಜ್. ಹಳೆ ಯೋಚನೆ ಬಂದರೆ ಅದು ನಮಗೆ ಬೇಕಾಗಿಲ್ಲ. ಆವಾಗ ನಾವು ಉಸಿರಾಟ ಗಮನ ಮಾಡಿ ಕಂಟ್ರೋಲ್ ಮಾಡಬೇಕು. ಹೊಸ ಯೋಚನೆ ಬಂದರೆ ಅದು ಮೆಸೇಜು. ನಾವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಯೋಚನೆ. ಕಣ್ಣು ಬಿಟ್ಟೇ ಇರ್ತೀವಿ, ದೇಹ ಮನಸ್ಸು ಒಂದಾಗಿ ಆ ಕರ್ಮಯೋಗದಲ್ಲಿ ಇರ್ತೀವಿ ನಾವು. ಆವಾಗ ಸಡನ್ ಒಂದು ಯೋಚನೆ ಬರುತ್ತೆ, ಹೊಸ ಯೋಚನೆ. ಧ್ಯಾನ ಮಾಡುವಾಗ ಕಡಿಮೆ ಬರೋದು. ನಾವು ಕಣ್ಣು ಬಿಟ್ಟು ನಾವು ಏನು ಮಾಡ್ತಾ ಇರ್ತೀವೋ ಅದರಲ್ಲಿ ಮುಳುಗೋದ್ರೆ, ಸ್ನಾನ ಮಾಡುವಾಗ, ಅಡುಗೆ ಮಾಡುವಾಗ, ನಾವು ಏನು ಕೆಲಸ ಮಾಡ್ತಾ ಇರ್ತೀವೋ ಕಂಪ್ಲೀಟ್ ಬಾಡಿ ಆ್ಯಂಡ್ ಮೈಂಡ್ ಇನ್ವಾಲ್ವ್ ಮಾಡಿ ಮಾಡ್ತಾಯಿದ್ರೆ ಆವಾಗ ಹೊಸ ಯೋಚನೆ ಬರುತ್ತೆ. ನಾನೊಂದು ಸರ್ತಿ 1998 ನಾನು ಧ್ಯಾನ ಮಾಡ್ತಾಯಿದ್ದೆ. ನನಗೆ ಒಂದು ಹೊಸ ಯೋಚನೆ ಬಂತು. ನನ್ನ ಮಗಳು 99 January 5 ಅಮೆರಿಕಾಗೆ ಹೋಗ್ತಾಳೆ. ನಾನು ಏನು ಅಂದ್ಕೊಂಡಿಲ್ಲ. ನಾನು ಹೇಳಿದೆ ನನ್ನ ಮಗಳಿಗೆ, ನೀನು ಅಮೆರಿಕಾಗೆ ಡಿಸೆಂಬರ್ 5 ಹೋಗ್ತೀಯ ಅಂತ ಆರ್ಡರ್ ಬಂತು.
ಆವಾಗ ಅರ್ಥ ಆಯ್ತು, ಹೌದಾ ಈ ಹೊಸ ಯೋಚನೆನೂ ನಮಗೆ ಸಂದೇಶ. ಎರಡನೇದು ಇಂಟ್ಯೂಷನ್. ಬಲವಾಗಿ ಅನಿಸುತ್ತೆ, ಎಲ್ಲನೂ ಹೋಗ್ಬೇಕು ಅನ್ಕೊತೀವಿ, ಬೇಡ ಹೋಗಬೇಡ ಅಂತ ಅನಿಸುತ್ತೆ. ಏತೋ ಮಾತಾಡ್ಬೇಕು ಅಂದ್ಕೊಂಡ್ರೆ ಒಳಗಿಂದ ಇದು ಮಾತಾಡಬೇಡ, ಈ ಯೋಚನೆ ಮಾಡಬೇಡ. ಇದೆಲ್ಲ ಇಂಟ್ಯೂಷನ್ಸ್ ಬರ್ತಾ ಇರ್ತೀವಿ, ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಆ ಇಂಟ್ಯೂಷನ್ನ ನಾವು ಕ್ಯಾಚ್ ಮಾಡಬೇಕು, ಅಳವಡಿಸ್ಕೊಂಡು ನೋಡಬೇಕು. ಒಬ್ಬ ರೈತ ಅಲ್ಲ, ಬಿಸ್ನೆಸ್ ಪರ್ಸನ್, ಬನಗಾನಪಲ್ಲಿ, ಅವ್ರಿಗೆ ಸ್ಟಮಕ್ ಒಳಗೆ ಒಂದು ಸರ್ಜರಿ ಆಗಿ ಒಂದು ಟ್ಯೂಬ್ ಹಾಕಿದ್ದಾರೆ, ಪ್ಲಾಸ್ಟಿಕ್. ಡಾಕ್ಟರ್ಸ್ ಹೇಳಿ 1 ವರ್ಷದ ಒಳಗೆ ಬಂದು ನೀನು ತೆಗೆಸ್ಕೋ, ನೀನು ಮರ್ತೋದರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಆವಾಗ ನಾವು ಏನು ಮಾಡೋಕ್ಕಾಗಲ್ಲ ಆಮೇಲೆ ಅಂತ ಹೇಳಿದ್ದಾರೆ. ಅವರು ಮರ್ತೋಗಿದ್ದಾರೆ. 1 ವರ್ಷ ಆಯಿತು, 1.5 ವರ್ಷ. ಹೊಟ್ಟೆಯಲ್ಲಿ ಏನು ತಿಂದರೆ ನಿಂತ್ಕೊಳ್ಳಲ್ಲ, ರಿವರ್ಸ್ ಬಂದುಬಿಡುತ್ತೆ, ವಾಮಿಟಿಂಗ್ ಆಗುತ್ತೆ. ಡಾಕ್ಟರ್ಸ್ ಹೇಳ್ತಾರೆ ನಾವೇನು ಮಾಡೋಕ್ಕಾಗಲ್ಲ ಅಂದರು. ಅವರು ಬನಗಾನಪಲ್ಲಿನಿಂದ ಒಂದು 10 ಕಿಲೋಮೀಟರ್ ನಂದವರಂ, ನಮ್ಮ ಪರಮ ಗುರುಗಳು ಸದಾನಂದ ಯೋಗಿ ಅವರು ಸಮಾಧಿ ಇದೆ. ಅಲ್ಲಿ ರಾತ್ರಿ ಹೋಗೋದು, ದಿನಾಲಿ 8 ತಾಸು ಧ್ಯಾನ ಮಾಡೋದು. ಕಂಟಿನ್ಯೂ ಅಭ್ಯಾಸ ಆಯಿತು ಅವ್ರಿಗೆ, 8 ತಾಸು ಧ್ಯಾನ ಮಾಡೋದು. ಅವ್ರು ಹೇಳ್ತಾ ಇದ್ದಾರೆ, ನಾನು ಚೆನೆಕಾಳು ಬಿಸ್ನೆಸ್ ಮಾಡ್ತೀನಿ ಸರ್, ನನಗೆ ಇಂಟ್ಯೂಷನ್ ಬರುತ್ತೆ, ಪರ್ಚೇಸ್ ಮಾಡು ಅಂತ ನಾನು ಪರ್ಚೇಸ್ ಮಾಡ್ತೀನಿ ಸರ್. ಮತ್ತೆ ಇಂಟ್ಯೂಷನ್ ಬರುತ್ತೆ, ಇನ್ನು ಮಾಡಬೇಡ, ನಿಂದಿರಿಸು ಅಂತ. ಮತ್ತೆ ಇಂಟ್ಯೂಷನ್ ಬರುತ್ತೆ, ಇನ್ನು ಮಾರಬೇಡು. ಅಂದರೆ ಕಡಿಮೆ ರೇಟಲ್ಲಿ ಅವ್ರು ಪರ್ಚೇಸ್ ಮಾಡ್ತಾರಾ, ಹೆಚ್ಚಿಗೆ ರೇಟಲ್ಲಿ ಮಾರಿಬಿಡ್ತಾರೆ. 1 ಕೋಟಿ ದುಡ್ದಿದ್ದೀನಿ ಸರ್ ನಾನು ಅಂದರು. ಈ ಇಂಟ್ಯೂಷನ್ನು, ಮಕ್ಕಳಿರ್ತಾರ, ನಾಳೆ ಎಕ್ಸಾಮ್ ಇದೆ, ಆ ದೇಹ ಮನಸ್ಸು ಒಂದಾಗಿ ಆ ಇಷ್ಟದಿಂದ ಓದ್ತಾ ಇದ್ದಾರೆ, ಎಲ್ಲಿ ಮನಸ್ಸು ಹೋಗ್ತಾ ಇಲ್ಲ. ಅವಾಗೇನಾಗುತ್ತೆ, ಇಂಟ್ಯೂಷನ್ ಬರುತ್ತೆ, ಈ ಕ್ವಶನ್ ಬರುತ್ತೆ, ಓದಿಕೊಳ್ಳೋ ಅಂತ. ಒಬ್ಬ ಬಿಸ್ನೆಸ್ ಪರ್ಸನ್, ನಾನು ಬಿಸ್ನೆಸ್ ಮಾಡೋವಾಗ ಒಂದು ಫೈನಾನ್ಸ್ ಬಿಸ್ನೆಸ್ ಇತ್ತು ನಂದು, ನಮ್ಮ ಫ್ರೆಂಡ್ ಜೊತೆಗೆ. ನನಗೆ ಇಂಟ್ಯೂಷನ್ ಬರ್ತಾ ಇತ್ತು, ಇವನಿಗೆ ಸಾಲ ಕೊಡಬೇಡ, ಇವನ್ನ ಗ್ರೂಪಲ್ಲಿ ಸೇರಿಸ್ಕೋಬೇಡ ಅಂತ. ನಾನು 4-5 ಸಾರ್ತಿ ಆ ಇಂಟ್ಯೂಷನ್ ಫಾಲೋ ಮಾಡಿದೆ. ಒಂದೊಂದು ಸಾರ್ತಿ 3.5 ಲಕ್ಷ ಉಳಿತು. ಒಂದು ಸಾರ್ತಿ ಕೊಡಬೇಡ ಅಂತ ಇಂಟ್ಯೂಷನ್ ಬಂತು, 2 ಲಕ್ಷ ಕೊಟ್ಟಿದ್ದೇನೆ, ಅದು ನಷ್ಟ ಆಯಿತು. ಸುಮ್ಮನೆ ಧ್ಯಾನ ಮಾಡೋದಲ್ಲ, ಯಾಕೆ ಜ್ಞಾನ ಹೊಂದಿತೀವಿ, ಆ ಜ್ಞಾನ ನೀವು ಹೇಗೆ ಉಪಯೋಗಿಸ್ಕೋಬೇಕು ಇದು ತಿಳ್ಕೋಬೇಕು. ಒಂದೇನೋ ಹೊಸ ಯೋಚನೆ, ಇನ್ನೊಂದು ಇಂಟ್ಯೂಷನ್. ಮೂರನೇದು ನಮ್ಮ ಶಬ್ದ, ನಮ್ಮ ವಾಯ್ಸ್ ನಾವೇ ಕೇಳಿಸ್ಕೊತೀವಿ ರೀ. ಅದು ಸರ್ ನನ್ನ ಮಾತು ನನಗೇ ಕೇಳಿಸ್ತಾ ಇದೆ ಅಂದರೆ ಅದು ಒಳಗಿಂದ ಬರೋದು ಇನ್ನರ್ ವಾಯ್ಸ್ ಅಂತಾರೆ, ಇನ್ನರ್ ವಾಯ್ಸ್. 4ನೇದು ಯಾರೋ ಹೇಳ್ತಾ ಇದ್ದಂಗೆ ಹೊರಗಿಂದ ವಾಯ್ಸ್ ಬರುತ್ತೆ, ಮಾಸ್ಟರ್ಸ್ ಬಂದು ವಾಯ್ಸ್ದಿಂದ ಮೆಸೇಜ್ ಕೊಡ್ತಾರೆ. 5ನೇದು ದೃಶ್ಯ, ಕಾಣಿಸೋದು. ಜ್ಞಾನ 5 ರೀತಿಯಿಂದ ನಮ್ಗೆ ಬರುತ್ತೆ ರೀ. ಹೊಸ ಯೋಚನೆ, ಇಂಟ್ಯೂಷನ್, ಇನ್ನರ್ ವಾಯ್ಸ್, ಔಟರ್ ವಾಯ್ಸ್, ದೃಶ್ಯ. ನನಗೆ ಯೋಚನೆ, ಇಂಟ್ಯೂಷನ್, ನನಗೆ ವಾಯ್ಸ್ ಇಲ್ಲ, ದೃಶ್ಯ ಇಲ್ಲ. ಇದೆಲ್ಲ ನಾವು ತಿಳ್ಕೋಬೇಕು. ಈ ಕಣ್ಣುಗಳನ್ನ ಚರ್ಮಚಕ್ಷುಗಳು ಅಂತಾರೆ. ಚಕ್ಷು ಅಂದರೆ ಸಂಸ್ಕೃತಲ್ಲಿ ಕಣ್ಣು. ಈ ಕಣ್ಣು ಮುಚ್ಚಿದ್ದೀವಿ, ಮನೋಚಕ್ಷುವು. ಏನೇನು ನೋಡಿರ್ತೀವೋ ಅದೆಲ್ಲ ನೆನಪು ಬರ್ತಾ ಇರುತ್ತೆ ರೀ. ಇವಾಗ ನಿಮ್ಮ ತಾಯಿ ತಂದೆನ ನಾನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ, ನೀವು ನೋಡಿದ್ರಿ, ನಾನು ನೋಡಿಲ್ಲ, ನನಗಿದೆ, ಅದು ಬರಲ್ಲ. ಅದು ಆ ಮನಸ್ಸನ್ನ ನಿಂದಿರಿಸಿ ಮನೋಚಕ್ಷು ನಿಂತೋಯ್ತು. ಆಮೇಲೆ ದಿವ್ಯ ಚಕ್ಷುವು, ಈ ಕಣ್ಣು ತೆಗೆದುಕೊಂಡು ನೋಡ್ತಾ ಇರೋದು. ಆಮೇಲೆ ಜ್ಞಾನಚಕ್ಷುವು, ನಾನು ಹೇಳಿದ್ನಲ್ಲ, ಈ 5 ರೀತಿಯಿಂದ ಜ್ಞಾನ ಹೊಂದೋದೇ ಜ್ಞಾನಚಕ್ಷು. ಅದು 4th ಐ ಅಂತಾರೆ. ಎಲ್ಲರೂ 3rd ಐ ಬೇಕು ಅಂದರೆ 4th ಐ ಬೇಡವಾ? ಆ ಜ್ಞಾನ ಬೇಡವಾ ನಮಗೆ? ಇದೆಲ್ಲ ತಿಳ್ಕೋಬೇಕು. ಸುಮ್ಮನೆ ಕಾಣಿಸಿದ್ರೆ ಲಾಭವಿಲ್ಲ. ಕಾಣಿಸೋವ್ರಿಗೆ ಆ ಕಾಣಿಸಿದ್ರೆ ಏನು ಮಾಡಬೇಕು, ಆ ಮಾಸ್ಟರ್ ಹತ್ರ ಹೇಗೆ ಮಾತಾಡಬೇಕು,
ಮಾಸ್ಟರ್ನ ಹೇಗೆ ಉಪಯೋಗಿಸ್ಕೋಬೇಕು ಇದೆಲ್ಲ ತಿಳ್ಕೋಬೇಕು ರೀ. ಇಲ್ಲಾಂದರೆ ಕಾಣಿಸಿದ್ರೇನು ವೇಸ್ಟ್. ಒಂದು ಫೋಟೋ ನೋಡ್ತೀವಿ, ವಿಗ್ರಹ ನೋಡ್ತೀವಿ, ಏನು ಲಾಭ? ಇಲ್ಲಿ ಅವರೇ ಬರ್ತಾರೆ, ಋಷಿಗಳು, ದೇವತೆಗಳು, ಯೋಗಿಗಳು. ನೀವು ಏನೂ ಕೇಳಿಲ್ಲ, ಪ್ರಶ್ನೆ ಹಾಕಲಿಲ್ಲ, ಸಂಕಲ್ಪ ಮಾಡಲಿಲ್ಲ ಅಂದರೆ ಹೋಗ್ಬಿಡ್ತಾರೆ. ನಾವು ಏನೇ ಇದ್ರೆ ಕೇಳಬೇಕು. ಒಬ್ಬರಿಗೆ ಶಿರ್ಡಿ ಸಾಯಿಬಾಬಾ ದರ್ಶನ ಆಯಿತು. ಅವರು ಏನು ಕೇಳಿದ್ದಾರೆ ಅಂದರೆ, ನಿಮ್ಮ ಹೆಸರಲ್ಲಿ ಏನು ಜ್ಞಾನವಿದೆ ಅಂತ ಕೇಳಿದ್ದಾರೆ. ಸಾಯಿ ಬಾಬಾ ಅವರು ಏನು ಹೇಳಿದಾರ? ಧ್ಯಾನ ಸಾಧನದಿಂದ ನಾನು ಸಾಯಿಯಾಗಿದ್ದೀನಿ. ಅವರು ಶಿರ್ಡಿ ಸೇರೋವರೆಗೆ ಯಾರು ಗೊತ್ತಿಲ್ಲ ಅವರು ಎಲ್ಲಿಂದ ಬಂದಿದ್ದಾರೋ. 20 ವರ್ಷ 18-20 ವರ್ಷ ವಯಸ್ಸು, ಆವಾಗ ಶಿರ್ಡಿ ಬರ್ತಾರವ್ರು. ಎಷ್ಟೋ ಸಾಧನೆ ಮಾಡಿ ಸಾಧುವಾಗಿ ಬಂದಿದ್ದಾರೆ ಶಿರ್ಡಿಗೆ. ಈ ಧ್ಯಾನ ಸಾಧನದಿಂದ ನಾನು ಸಾಯಿಯಾಗಿದ್ದೀನಿ. ಈ ಜ್ಞಾನದಿಂದ ಬಾ ಅಂದರೆ ಬಾಂಧವ್ಯ, ಬಾ ಅಂದರೆ ಭವಬಂಧ, ಎರಡಿಗೆ ಅತೀತನಾಗಿದ್ದೀನಿ ಅಂತ ಹೇಳಿದರು. ಯಾರು ಧ್ಯಾನ ಮಾಡಿ ಸಾಧನೆ ಮಾಡಿ ಸಾಧು ಆಗ್ತಾರೋ, ಇಹಪರಲೋಕ ಜ್ಞಾನ ಹೊಂದುತ್ತಾರೋ, ಈ ಬಾಂಧವ್ಯ ಅಂದರೆ ನಮ್ಮವರು ನಮ್ಮ ಹತ್ರ ಇದ್ರೇನು ಖುಷಿನೇ, ದೂರ ಹೋದ್ರೇನು ಖುಷಿನೇ, ಅವ್ರು ಸತ್ತು ಹೋದ್ರೇನು ಖುಷಿನೇ. ಅದು ಸ್ಥಿತಿ. ಬಾಂಧವ್ಯ ಅಂದರೆ ಎಲ್ಲ ಬಿಟ್ಟು ಕಾಡ್ಗೋಗೋದಲ್ಲ. ಭವಬಂಧಗಳು, ಈ ದುಡ್ಡು ಆಸ್ತಿ ಇದ್ರ ಬಗ್ಗೆನೇ ತಲೆ ಹಾಕಿ ಅದರ ಬಗ್ಗೆ ಜೀವನ ಮಾಡೋದಲ್ಲ. ಯಾರು ಧ್ಯಾನ ಸಾಧನ ಮಾಡಿ ಇಹಪರಲೋಕ ಜ್ಞಾನನ ಹೊಂದಿ ಬಾಂಧವ್ಯ ಭವಬಂಧಕ್ಕೆ ಅತೀತರಾಗ್ತಾರೋ ಅವರೆಲ್ಲರೂ ಸಾಯಿಬಾಬಾನೇ ಅಂತ ಹೇಳಿದ್ದಾರೆ. ಕೇಳಿದ್ರಲ್ಲ, ನಾನು ಬಾದಾಮಿಗೆ ಹೋದೆ ಒಂದು ಸರ್ತಿ. ಅಲ್ಲಿ ಆ ಬೆಟ್ಟನ ಗುಹೆಗಳು ಮಾಡಿದ್ದಾರೆ. ಒಂದು ಗುಹೆಯಲ್ಲಿ ವರ್ತಮಾನ್ ಮಹಾವೀರ್ ಸ್ಟ್ಯಾಚು ಇದೆ. ನಾನು ಕಣ್ಣು ಬಿಟ್ಟೆ, ನನ್ನ ಮನಸ್ಸಿಂದ ಒಂದು ಪ್ರಶ್ನೆ ಬಂತು. ಇದು ಟೆಲಿಪತಿ ಅಂತಾರೆ. ನಿಮ್ಮ ಹೆಸರು ವರ್ತಮಾನ್ ಮಹಾವೀರ್ ಹೇಗೆ ಆಯಿತು ಅಂತ ನಾನು ಪ್ರಶ್ನೆ ಹಾಕ್ತೆ. ನನಗೆ ಏನು ಉತ್ತರ ಬಂತಂದರೆ, ಕಣ್ಣು ಮುಚ್ಚಿದ್ದರೇನು ಕಣ್ಣು ಬಿಟ್ಟಿದ್ದರೇನು, ಒಂದು ಕ್ಷಣ ನನ್ನ ಮನಸ್ಸನ್ನು ಭೂತಕಾಲದಲ್ಲಿ ಹೋಗೋಕ್ಕೆ ಬಿಡಲ್ಲ, ಭವಿಷ್ಯತ್ ಕಾಲದಲ್ಲಿ ಹೋಗೋಕ್ಕೆ ಬಿಡಲ್ಲ. ವರ್ತಮಾನ ಕಾಲದಲ್ಲಿರೋ ಮನಸ್ಸನ್ನು ಜಯಿಸಿದ ಮಹಾವೀರ ನಾನು. ಯಾರನ್ನ ಜಯಿಸ್ಬೇಕ್ರಿ? ಅಲೆಕ್ಸಾಂಡರ್ ಆಗಬಾರ್ದು. ಅಲೆಕ್ಸಾಂಡರ್ ಎಲ್ಲ ದುಡಿದು ಯುದ್ಧ ಮಾಡಿ ದೇಶನ ಸೇರಲಿಲ್ಲ, ಮಧ್ಯಾಹ್ನ ಸತ್ತೋದ. ವರ್ತಮಾನ್ ಮಹಾವೀರ್ ಅಂದರೆ ಮನಸ್ಸನ್ನು ಜಯಿಸೋವ್ರೆ ವರ್ತಮಾನ್ ಮಹಾವೀರ್. ನಾವು ವರ್ತಮಾನ ಅಂತೀವಿ, ನಾಡ್ತವರು ವರ್ಧಮಾನ್ ಅಂತಾರೆ. ಯಾರು ಮನಸ್ಸನ್ನು ಜಯಿಸ್ತಾರೋ, ವರ್ತಮಾನದಲ್ಲಿ ಇರ್ತಾರೋ ಅವ್ರ ಆತ್ಮ ವರ್ಧಮಾನ್, ಉದ್ಧಾರವಾಗುತ್ತೆ. ವರ್ಧಮಾನ್ ಮಹಾವೀರ್. ಸುಮ್ಮನೆ ಕಾಣಿಸಿದ್ರೆ ಲಾಭನ? ಒಬ್ಬರಿಗೆ ಗಾಳಿ ಪತಂಗ ಕಾಣಿಸ್ತು. ಸರ್, ನನಗೆ ಗಾಳಿ ಪತಂಗ ಕಾಣಿಸ್ತಾ ಇದೆ. ಸುಮ್ಮನೆ ನೋಡಿದ್ರೆ ಲಾಭ ಇಲ್ಲ. ಪ್ರಶ್ನೆ ಹಾಕೋ, ಈ ದೃಶ್ಯದಿಂದ ನಾನು ಏನು ತಿಳ್ಕೋಬೇಕು? ಆ ಪತಂಗ ಬಿಡೋವರಿಗೆ ಆನಂದ, ನೋಡೋವರಿಗೆ ಆನಂದ. ಆ ದಾರ ಎಷ್ಟು ಬಿಟ್ಟರೆ ಆದಷ್ಟು ಮೇಲೆ ಹೋಗ್ತಾನೆ ಇರುತ್ತೆ ರೀ, ಹೋಗ್ತಾನೆ ಇರುತ್ತೆ. ದಾರ ಬಿಟ್ಟು ಬಿಟ್ರೆ ಅದು ಬಿದ್ದೋಗತ್ತೆ. ಆ ದಾರನೇ ಉಸಿರಾಟ, ಆ ಪತಂಗನೇ ಮನಸ್ಸು. ಯಾರು ಉಸಿರಾಟ ಗಮನ ಮಾಡಿ ಧ್ಯಾನ ಮಾಡ್ತಾರೋ ಅವ್ರ ಮನಸ್ಸು ಪ್ರಶಾಂತವಾಗಿರುತ್ತೆ. ಅವ್ರ ಹತ್ರ ಯಾರು ಹೋದ್ರೇನು ಅವ್ರಿಗೆ ಪ್ರಶಾಂತತೆ ಸಿಗತ್ತೆ. ಯಾವಾಗ ಉಸಿರಾಟ ಗಮನ ಧ್ಯಾನ ಬಿಡ್ತಿರೋ ಆ ಪತಂಗ ಎಲ್ಲ ಬಿದ್ದೋಯ್ತು, ನಿಮ್ಮ ಆತ್ಮ ಉದ್ಧಾರನು ಬಿದ್ದೋಗತ್ತೆ. ಇಲ್ವಾ ಜ್ಞಾನ? ಕಾಣಿಸ್ಬೇಕಾ? ಪ್ರಶ್ನೆ ಹಾಕಿದ್ರೆ ಟೆಲಿಪತಿದಿಂದ ಏನು ಜ್ಞಾನ ಹೊಂದಬಾರ್ದು ರೀ? ನನಗೆ ಕಾಣಿಸೋ ಅನುಭವಗಳಿಲ್ಲ, ಇಂಥ ಟೆಲಿಪತಿ ಅನುಭವಗಳಿದ್ದಾವೆ ನನಗೆ. ನಾನು ಗೋವಾ ಹೋದೆ, ಆ ಬೀಚಲ್ಲಿ ಕೂತ್ಕೊಂಡೆ, ಸಮುದ್ರ ಭಗವಾನನ ಪ್ರಶ್ನೆ ಹಾಕಿದೆ, ನಿಮ್ಮಿಂದ ನಾನು ಏನು ಜ್ಞಾನ ಹೊಂದಬೇಕು ಅಂತ.
ನನಗೆ ಉತ್ತರ ಬರ್ತಾ ಇದೆ ಮನಸ್ಸಿನಿಂದ ಪ್ರಶ್ನೆ. ಈ ಅಲೆಗಳಿಂದ ನಾನು ಎಷ್ಟೋ ದೂರ ಹೋಗಬೇಕು, ನನ್ನ ಲಕ್ಷ್ಯ ಟಾರ್ಗೆಟ್. ಆದರೆ ನಾನು ವಾಪಸ್ ಬರಲೇಬೇಕು. ನನಗೆ ಭಾಳ ಹಠ, ನಾನು ಬಿಡಲ್ಲ. ನಾನು ಪ್ರಯತ್ನ ಮಾಡಿ 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 ಒಂದು ದಿನ ಸುನಾಮಿ ಆಗಿ ನನ್ನ ಲಕ್ಷ್ಯಕ್ಕೆ 1000 ಪಟ್ಟು ನಾನು ಸೇರಿಬಿಡ್ತೀನಿ, ನನ್ನ ಲಕ್ಷ್ಯ ಸೇರ್ತೀನಿ. ನೀವು ಒಂದಿನೂ ಧ್ಯಾನ ಬಿಡ್ದಂಗ ನನಗೆ ಎಷ್ಟು ಹಠ ಇದೆಯೋ ನೀವು ಹಠದಿಂದ ಮಾಡ್ತಾ ಹೋದರೆ ಯಾವತ್ತೋ ಒಂದು ದಿನ ಧ್ಯಾನ ಸುನಾಮಿ ಆಗ್ತೀರಿ. ಯಾರಿದ್ದು ಧ್ಯಾನ ಸುನಾಮಿ ಆಗಿದ್ದು? ರಮಣ ಮಹರ್ಷಿ. 7ನೇ ತರಗತಿ ಓದೋವಾಗ ತಿರುವಣ್ಣಾಮಲೆ ಹೋದ್ರು. ಅವರು ಒಂದು ಗೋಸೆ ಹಾಕ್ಕೊಂಡು ಕೂತ್ಕೊಂಡ್ರು. ಕಣ್ಣು ಮುಚ್ಚಿದ್ರು. ಗುರುಗಳಲ್ಲಿ ಗೊತ್ತಿಲ್ಲ, ಧ್ಯಾನ ಗೊತ್ತಿಲ್ಲ. ಈ ಬೆರಳು ಜೋಡಿಸ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರು. ವರ್ಷಗಳು ಕಣ್ಣು ಬಿಟ್ಟಿಲ್ರಿ ಅವರು. ಇರುವುಗಳು ಕ್ರಿಮಿಗಳು ಕಚ್ಚುತ್ತಾ ಇದ್ರೂ ಕಣ್ಣು ಬಿಟ್ಟಿಲ್ಲ. ಕಣ್ಣು ಮುಚ್ಚಿದಾಗ ಅವರ ಹೆಸರು ವೆಂಕಟರಾಮನ್ ಅಯ್ಯರ್, ಕಣ್ಣು ಬಿಟ್ಟಿದಾಗ ರಮಣ ಮಹರ್ಷಿ. ಧ್ಯಾನಿ, ಯೋಗಿ, ಮಹರ್ಷಿ ಆಗ್ಬಿಟ್ರು. 7ನೇ ತರಗತಿ ಓದಿದ್ದಾರೆ ಅವರು. ಸರ್ವೇಪಲ್ಲಿ ರಾಧಾಕೃಷ್ಣ, ಪ್ರೆಸಿಡೆಂಟ್ ಆಫ್ ಇಂಡಿಯಾ, PhD ಡಾಕ್ಟರೇಟ್, 1000 ಪುಸ್ತಕಗಳು ಓದಿದ್ದಾರೆ, ಫಿಲಾಸಫಿ ಬರೆದಿದ್ದಾರೆ. ಅಂಥ ಪಂಡಿತರು ರಮಣ ಮಹರ್ಷಿ ಹತ್ರ ಬಂದು ಜ್ಞಾನ ಹೊಂದುತ್ತಾ ಇದ್ರಿ. ಇದು ಜ್ಞಾನ ಅಂದರೆ. ನಾವು ಹೋಗ್ಬೇಕು ಒಳಗೆ. ಏನು ಟೈಮ್ ಇಲ್ವೋ ನಮಗೆ ಧ್ಯಾನ ಮಾಡೋಕ್ಕೆ? ಇಲ್ಲಿ ಬಂದಿದ್ರೆ ಎಲ್ಲರೂ ಸುಮ್ಮನೆ ಓಡಾಡ್ತಾ ಇರ್ತಾರೆ. ಇಲ್ಲಿ 2 ಕೆಲಸ ಮಾಡಬೇಕು. ಸಜ್ಜನ ಸಾಂಗತ್ಯ ಮಾಡಬೇಕು, ಇಲ್ಲಂದರೆ ಧ್ಯಾನ ಮಾಡಬೇಕು. ಟೈಮೆಲ್ಲ ಹಾಳು ಮಾಡಬಾರ್ದು. ಇಲ್ಲಿ ಬಂದು ಕೂತ್ಕೊಂಡು ಸಾಂಗತ್ಯ ಮಾಡ್ಬೋದು, ಇಲ್ಲ ಎಲ್ಲಿ ಪ್ರಕೃತಿ ಇದೆ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ಬೋದು. ಎಂಥ ಅದ್ಭುತ ಪ್ರದೇಶ ಈ ಪಿರಮಿಡ್ ಗೊತ್ತಾ ನಿಮಗೆ? ನಮ್ಮ ಪಿರಮಿಡ್ ಬೆಟ್ಟದ ಮೇಲೆ ಇದೆ. ಋಷಿಗಳೆಲ್ಲರೂ ಎಲ್ಲಿ ಧ್ಯಾನ ಮಾಡ್ತಾರ? ಪರ್ವತಗಳು, ಬೆಟ್ಟದ ಮೇಲೆ ಹೋಗಿ ಧ್ಯಾನ ಮಾಡ್ತಾರ. ಅವ್ರಿಗೆ ಗೊತ್ತು ಈ ಖನಿಜ ಸಾಮ್ರಾಜ್ಯ ಸೃಷ್ಟಿ ಯಾವಾಗ ಮೊದಲಾಗಿದೋ ಆವತ್ತಿನಿಂದ ಇದೆ. ನಾವಲ್ಲಿ ಧ್ಯಾನ ಮಾಡಿದರೆ ಆ ಚೈತನ್ಯ, ನಮ್ಮ ಚೈತನ್ಯ ಒಂದಾಗಿ ಆತ್ಮ ವೇಗವಾಗಿ ಉದ್ಧಾರ ಆಗುತ್ತೆ. ಅದಕ್ಕೆ ನಮ್ಮ 18 ಪ್ರಿನ್ಸಿಪಲಲ್ಲಿ ಪ್ರಕೃತಿಯಲ್ಲಿ ಧ್ಯಾನ ಅಂತ ಒಂದು ಇದೆ ರೀ. ಇಂಥ ಅದ್ಭುತ ಪ್ರಕೃತಿ ಎಲ್ಲನೂ ಸಿಗುತ್ತೆ. ಏನು ಅದ್ಭುತ ಈ ಪಿರಮಿಡ್ ಗೊತ್ತಾ ನಿಮಗೆ? ಸಾರ್ ಹೇಳಿದರು, ಇದು ಓಪನ್ ಮಾಡಿದಾಗ ಶಂಬಾಲ ಎನರ್ಜಿ ಈ ಪಿರಮಿಡ್ ಒಳಗೆ ಪ್ರವೇಶವಾಗಿದೆ ಅಂತ ಹೇಳಿದರು. ಇಲ್ಲಿ ಮಾಡಿದ್ರೆ ಧ್ಯಾನ ಶಂಬಾಲಾಗ ಹೋಗಿ ಧ್ಯಾನ ಮಾಡ್ದಂಗ. ಶಂಬಾಲ ಅಂದರೆ ಏನು? ಅದು ಒಂದು ಅದ್ಭುತವಾದ ಲೋಕ. ದೇವತೆಗಳು, ಋಷಿಗಳು, ಯೋಗಿಗಳು ಇರೋದು ಶಂಬಾಲ ಅಂತಾರೆ. ಆಮೇಲೆ ಹೇಳಿದ್ರು ಒಂದು ಸರ್ತಿ, ಈ ಪಿರಮಿಡ್ ವ್ಯಾಲಿಯಲ್ಲಿ ಎಷ್ಟು ಮರಗಳಿದಾವೋ ಆ ಮರಗಳಿಗೂ ಎಷ್ಟು ಎಲೆಗಳಿದಾವೋ ಅಷ್ಟು ಜನ ಆಸ್ಟ್ರಲ್ ಪಿರಮಿಡ್ ಆಸ್ಟ್ರಲ್ ಮಾಸ್ಟರ್ಸ್ ಇಲ್ಲಿದ್ದಾರಪ್ಪ ಅಂದರು. ಕೋಟಾನುಕೋಟಿ. ಎಲ್ಲಿಂದೋ ಬರ್ತೀವಿ ಎಲ್ಲ ಬಿಟ್ಟು. ಏನ್ರಿ ಓಡಾಡೋದು? ನಿಮ್ಮವ್ರ ಜೊತೆ ನೀವು ಇರಬಾರ್ದು. ಎಲ್ಲನ್ನ ಮಾತಾಡಿಸ್ಬೇಕು. ನಿಮ್ಮ ಊರು ಯಾವುದು, ನಿಮ್ಮ ಅನುಭವ ಏನು ಕೇಳಬೇಕ್ರಿ. ನನಗೆ ದೊಡ್ಡ ಭಾಗ್ಯ ಸಿಕ್ತು ಇವತ್ತು. ನೀವೆಲ್ಲರೂ ನನ್ನ ಮಿತ್ರರಾದರು. ನನ್ನ ಸಂಪಾದನೆ ಇದೆ ದಿನಾಲಿ. ನನ್ನ ಜ್ಞಾನ ಕೊಡೋದು, ಸ್ನೇಹ ಹೊಂದೋದು. ನಿಮ್ಮೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.